ನಮಸ್ಕಾರ. ಕೃಷ್ಣ ಅವತಾರದ ಮುಂದುವರೆದ ಭಾಗ. ಗೋಕುಲದಲ್ಲಿ ನಡೆದ ಅನಾಹುತಗಳನ್ನು ಕಂಡ ನಂದ ಮೊದಲಾದ ಗೋಪಾಲಕರು ಹೆದರಿದರು. ಎಲ್ಲ ಹಿರಿಯರು, ಗೆಳೆಯರು, ಪ್ರಜೆಗಳು ಕೂಡಿ ವಿಚಾರ ವಿನಿಮಯ ಮಾಡಿದರು. ಅವರಲ್ಲಿ ಹಿರಿಯನು ಜ್ಞಾನಿಯೂ ಆದ ಉಪನಂದನೆಂಬ ಗೋಪನು ದೇಶ ಕಾಲಗಳನ್ನು ಅರಿತು ನಾವು ಈ ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋಗುವುದು ಲೇಸು ಎಂದು ಹೇಳಿದನು. ಅದಕ್ಕೆ ಎಲ್ಲರಿಂದಲೂ ಸಮ್ಮತಿ ದೊರೆಯಿತು, ಹಿತವೆನಿಸಿತು. ಒಂದು ಮುಹೂರ್ತವನ್ನು ಗೊತ್ತು ಮಾಡಿ ತಮ್ಮ ತಮ್ಮ ಸಾಮಾನುಗಳನ್ನು ಚಕ್ಕಡಿಗಳಲ್ಲಿ ತುಂಬಿಕೊಂಡು ವೃಂದಾವನಕ್ಕೆ ನಡೆದು ಬಿಟ್ಟರು. ಶ್ರೀಹರಿಯನ್ನು ನೆನೆದರು. ಅವನ ಬಾಲಲೀಲೆಗಳನ್ನು ಕೊಂಡಾಡಿ ಅವನ ಅನುಗ್ರಹವೆಂದೇ ಭಾವಿಸಿದರು. ಯಶೋದೆಯ ಹಾಗೂ ರೋಹಿಣಿಯ ತೊಡೆಯ ಮೇಲೆ ಕೃಷ್ಣ ಬಲರಾಮರು ಕುಳಿತರು. ಚಕ್ಕಡಿಯು ಮುಂದೆ ಸಾಗಿತು. ಕೊಂಬು ಕಹಳೆ ಊದಿದರು. ಅದೊಂದು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗುವ ವೈಭವವು ಕಣ್ಣುಗಳಿಗೆ ಹಚ್ಚುತ್ತಿದೆ. ಅರ್ಧ ಚಂದ್ರಾಕಾರವಾಗಿ ಚಕ್ಕಡಿಗಳು ಸಾಲು ಸಾಲಾಗಿ ನಿಂತವು. ವೃಂದಾವನವನ್ನು, ಗೋವರ್ಧನ ಗಿರಿಯನ್ನು, ಯಮುನೆಯ ಮರಳು ದಿನ್ನೆಗಳನ್ನು ಕಂಡು ಬಲರಾಮ ಕೃಷ್ಣರಿಗೆ ಮಿಗಿಲಾದ ಸಂತೋಷ. ಒಂದು ದಿನ ಆಕಳು ಕರುಗಳನ್ನು ಅವರಿಬ್ಬರು ಬಾಲಕರು ಕಾಯತೊಡಗಿದರು. ಆ ಕರುಗಳ ಗುಂಪಿನಲ್ಲಿ ವತ್ಸಾಸುರನೆಂಬ ಕಂಸನ ಭೃತ್ಯನು ಆಕಳ ಕರುವಾಗಿ ರಾಮಕೃಷ್ಣರನ್ನು ಕೊಲ್ಲಲು ಹವಣಿಸುತ್ತಿದ್ದನು. ಇದನ್ನು ಕಂಡು ಕೃಷ್ಣನು ಬಲರಾಮನಿಗೆ ತೋರಿಸುತ್ತಿರುವಾಗ ಆ ಅಸುರನು ಸಮೀಪಿಸಿದನು. ಕೂಡಲೇ ಕೃಷ್ಣನು ಕರುವಿನ ರೂಪವನ್ನು ತಾಳಿದ ಅವನ 2 ಹಿಂಗಾಲುಗಳನ್ನೆತ್ತಿ ಬೆಳವಲ ವೃಕ್ಷದ ಮೇಲೆ ಅದನ್ನು ಬೀಸಿ ಒಗೆದನು. ಆ ಮರದಿಂದ ಹಣ್ಣುಗಳು ಕೆಳಗೆ ಬೀಳಲಾಗಿ ಗೋಪಾಲಕರೆಲ್ಲರೂ ಅವುಗಳನ್ನು ತಿಂದು ಶ್ರೀಕೃಷ್ಣನನ್ನು ಹೊಗಳಿದರು. ಆಕಾಶದಿಂದ ಬ್ರಹ್ಮಾದಿ ದೇವತೆಗಳು ಬಲರಾಮ ಕೃಷ್ಣರ ಮೇಲೆ ಪುಷ್ಪವೃಷ್ಟಿಗೈದರು. ಒಮ್ಮೆ ಯಮುನಾ ನದಿಯಲ್ಲಿ ಶ್ರೀಕೃಷ್ಣನು ನಿಂತಿದ್ದನು. ಆಕಳುಗಳು ನೀರು ಕುಡಿಯುತ್ತಿದ್ದವು. ಬಕನೆಂಬ ಕಂಸನ ಸ್ನೇಹಿತನು ಕೃಷ್ಣನನ್ನು ಸಂಹರಿಸುವುದಕ್ಕಾಗಿ ಬಕಪಕ್ಷಿಯಾಗಿದ್ದನು. ಕೃಷ್ಣನನ್ನು ನುಂಗಿದನು. ಗಂಟಲಲ್ಲಿ ಬೆಂಕಿ ಇಟ್ಟಂತಾಯಿತು. ಅದನ್ನು ತಾಳಲಾರದೆ ಆ ಬಕನು ಕೃಷ್ಣನನ್ನು ಹೊರಗೆ ಹಾಕಿದನು. ಕೃಷ್ಣನು ಆ ಬಕನ ಉದ್ದವಾದ ಚುಂಚುಗಳನ್ನು ಬಿದಿರಿನಂತೆ ಸೀಳಿ ಬಿಡಲಾಗಿ ಆ ಅಸುರನು ಸತ್ತು ಹೋದನು. ಆಗ ಗೋಪಾಲಕರಿಗೆ ಪ್ರಾಣ ಬಂದಂತಾಯಿತು. ಬಕನು ಕೃಷ್ಣನನ್ನು ನುಂಗಿದ್ದರಿಂದ ಅವನ ಪ್ರಾಣ ಹೋದಂತಾಗಿತ್ತು. ಇಂತಹ ಅದ್ಭುತ ಕೃತಿಯನ್ನು ಕಂಡು ದೇವತೆಗಳು ರಾಮಕೃಷ್ಣರ ಮೇಲೆ ಮಂದಾರ ಪುಷ್ಪಗಳ ಸುರಿಮಳೆಯನ್ನು ಸುರಿಸಿದರು. ಆ ಗೋಪಾಲಕರು ಶ್ರೀಕೃಷ್ಣನನ್ನು ಸಂತೋಷದಿಂದ ಆಲಂಗಿಸಿದರು. ಮನೆಗೆ ಸಂಜೆಯಾದೊಡನೆ ಹೋದರು. ನಂದಗೋಪನಿಗೆ ಕೃಷ್ಣನ ಗೆಳೆಯರು ಹೇಳಿದರು. ಎಲ್ಲರಿಗೂ ಅಚ್ಚರಿ ಎನಿಸಿತು. ಗರ್ಗಾಚಾರ್ಯರು ಹೇಳಿದ ಮಾತು ಸತ್ಯವೆಂದು ಅವನು ತಿಳಿದ ಕೃಷ್ಣನನ್ನು ಅಪ್ಪಿಕೊಂಡು ನಲಿದಾಡಿದನು. ಅಡವಿಗೆ ಹೋಗಿ ದಿನಾಲು ಆಕಳು ಕರುಗಳಿಗೆ ಹುಲ್ಲನ್ನು ಮೇಯಿಸುವುದು ಬಲರಾಮ ಕೃಷ್ಣರಿಗೆ ಬಲು ಹಿಗ್ಗು. ಅಲ್ಲಿ ಗೆಳೆಯರೊಡನೆ ಮುಟ್ಟಾಟ, ಕುದುರೆಯಾಟ, ಗಿಡದ ಆಟ, ಉದ್ದ ಜಿಗಿತ, ಅಡ್ಡ ಜಿಗಿತ, ಹಾರುವುದು ಮೊದಲಾದ ಆಟಗಳನ್ನು ಆಡಿ ಎಳೆಯರಿಗೆ ಅಚ್ಚರಿಯನ್ನುಂಟು ಮಾಡುವ ಕೃಷ್ಣನ ಗೆಳೆಯರು ದಿನದಿನಕ್ಕೆ ಹೆಚ್ಚಾದರು. ಅಲ್ಲಿಯೇ ಯಮುನಾ ನದಿಯ ದಂಡೆಯ ಮೇಲೆ ಊಟ ಉಪಚಾರ ಮಾಡುವುದಕ್ಕಾಗಿ ಬುತ್ತಿಗಂಟನ್ನು ಹೆಗಲಿಗೆ ಹಾಕಿಕೊಂಡು ಹೋಗುತ್ತಿದ್ದರು. ನದಿಯ ನೀರನ್ನು ಕುಡಿಯುವುದು, ದನಕರುಗಳಿಗೆ ನೀರನ್ನು ಕುಡಿಸುವುದು, ಹುಲ್ಲನ್ನು ಕಿತ್ತಿ ಅವುಗಳಿಗೆ ಮೇಯಿಸುವುದು ಅವರ ಕರ್ತವ್ಯವಾಗಿತ್ತು. ರಾಮಕೃಷ್ಣರು 8-9 ವರ್ಷದವರಾದರು. ಕೃಷ್ಣನು ವನದಲ್ಲಿ ನವಿಲಿನಂತೆ ಕುಣಿಯುವನು. ಗಿಳಿಯಂತೆ, ಕೋಗಿಲೆಯಂತೆ, ಬೆಕ್ಕು ಕೋಳಿಯಂತೆ ಕೂಗುವನು. ವ್ಯಾಘ್ರ ಸಿಂಹಗಳಂತೆ ಗರ್ಜಿಸಿ ಗೆಳೆಯರನ್ನು ಅಂಜಿಸುವನು. ಕುದುರೆಯಂತೆ ಹೇಕರಿಸುವನು. ಆನೆಯಂತೆ ಗೀಳಿಡುವನು. ಕುಸ್ತಿಯಲ್ಲಿ ಸೆಡ್ಡು ಹೊಡೆದು ಗೆಳೆಯರನ್ನು ಕರೆಯುವನು. ಪೇಚಿನಲ್ಲಿ ಸಿಕ್ಕಿಸಿ ಅವರನ್ನು ಕೆಡವಿ ಹಾಕುವನು. ಗಿಡದ ಮೇಲೇರಿ ಕೂಡುವನು. ಅಲ್ಲಿಂದ ಜಿಗಿಯುವನು. ಮಂಗಗಳಂತೆ ಕಿಸ್ ನಕಲಿ ಮಾಡುವನು. ಇಂತಹ ಹಲವಾರು ಅಣಕವಾಡುವನು. ಕಪಿಲೆ, ಗೋಪಿ, ತುಂಗೆ, ಗಂಗೆ, ಬಾರೆ ಎಂದು ಆಕಳು ಕರುಗಳನ್ನು ಕರೆಯುವನು. ಹಂಸ ಪಕ್ಷಿಯಂತೆ ಕೂಗುವನು. ಗೆಳೆಯರ ತೊಡೆಯ ಮೇಲೆ ಮಲಗುವನು. ಅಣ್ಣನ ಪಾದಗಳನ್ನು ಒತ್ತುವನು. ಕೆಲವರು ಕೃಷ್ಣನಿಗೆ ಗಾಳಿ ಹಾಕುವರು. ತಾನು ಪಾದವನ್ನು ಒತ್ತಿಸಿಕೊಳ್ಳುವನು. ಶ್ರೀರಾಮನು ಬಲರಾಮ ಕೃಷ್ಣರ ಅತ್ಯಂತ ಪ್ರಿಯ ಗೆಳೆಯನಾಗಿದ್ದನು. ಚಿಕ್ಕ ಕೃಷ್ಣ ಸುಬಲ, ಅಶೋಕ, ಗೋಪಾಲ ಮೊದಲಾದ ಗೆಳೆಯರೊಡನೆ ಸ್ನೇಹದಿಂದ ಮಾತನಾಡುವನು. ಒಬ್ಬರನ್ನೊಬ್ಬರನ್ನು ಹೊತ್ತುಕೊಂಡು ಕುದುರೆಯಾಟವನ್ನು ಆಡುವನು. ಒಂದು ದಿವಸ ಗೆಳೆಯರೆಲ್ಲರೂ ಕೂಡಿಕೊಂಡಿರುವಾಗ ರಾಮನನ್ನು ಬಲಿಷ್ಠನೆಂದು, ಕೃಷ್ಣನನ್ನು ದುಷ್ಟ ಶಾಸಕನೆಂದು ಹೊಗಳಿದನು. ಹಾಗೂ ಬಲರಾಮ ಕೃಷ್ಣರೇ, ಸಮೀಪದಲ್ಲಿ ತಾಳವನವೆಂಬುದಿದೆ. ಅಲ್ಲಿ ತಾಳಫಲಗಳು ಬಲು ರುಚಿಯಾಗಿವೆ. ಅಲ್ಲಿ ಧೇನುಕನೆಂಬ ರಾಕ್ಷಸನು ಕತ್ತಿಯ ರೂಪದಲ್ಲಿ ವಾಸಿಸುತ್ತಾನೆ. ಅವನ ಬಳಗ ದೊಡ್ಡದಿದೆ. ಅದು ಕತ್ತೆಯ ಬಳಗ. ಆ ಧೇನುಕನು ತನ್ನಲ್ಲಿಗೆ ಬಂದವರನ್ನು ಕೊಂದು ಬಿಡುವನು. ಆದ್ದರಿಂದ ಅಲ್ಲಿ ಯಾರೂ ಹೋಗುವುದಿಲ್ಲ.
ಅಲ್ಲಿ ಮೃಗ ಪಕ್ಷಿಗಳು ಸಹ ಸುಳಿದಾಡಲಾರವು, ಅಲ್ಲಿ ವಾಸಿಸಲು ಹೆದರುವುವು. ಆದ್ದರಿಂದ ಆ ಅಸುರನನ್ನು ಶಿಕ್ಷಿಸಿ ನಮಗೆ ತಾಳಫಲಗಳನ್ನು ಕೊಡು, ನಾವು ತಿನ್ನುವೆವು. ಹೀಗೆ ನುಡಿದ ಗೆಳೆಯರ ಮಾತನ್ನು ಕೇಳಿ ಬಲರಾಮ ಕೃಷ್ಣರು ನಕ್ಕರು. ತಾಳವನವನ್ನು ಗೆಳೆಯರೊಂದಿಗೆ ಶ್ರೀಕೃಷ್ಣನು ಹಾಗೂ ಬಲರಾಮನು ಹೊಕ್ಕರು. ಗಿಡಗಳನ್ನು ಅಲುಗಾಡಿಸಿದನು, ಹಣ್ಣುಗಳು ಪಟಪಟ ಬಿದ್ದವು. ಗೆಳೆಯರೆಲ್ಲರೂ ಆರಿಸಿ ತಿಂದರು. ಧೇನುಕಾಸುರನು ಕೋಪದಿಂದ ಭೂಮಿ ನಡುಗುವಂತೆ ಆರ್ಭಟಿಸುತ್ತಾ ನಡೆದು ಬಂದನು. ಬಲರಾಮನ ಎದೆಗೆ ಒದಿಕೆಯನ್ನಿತ್ತನು. ಮತ್ತೆ ಅದೇ ಕುಚೇಷ್ಟೆಗೊಳಗಾದ ಧೇನುಕನ ಹಿಂಗಾಲನ್ನು ಬಲರಾಮನು ಹಿಡಿದೆತ್ತಿ ವೃಕ್ಷದ ಮೇಲೆ ಒಗೆದನು. ಗಿಡಗಳು ಒಂದಕ್ಕೊಂದು ತಾಕಲಾಡಿ ಮುರಿದು ಬಿದ್ದವು. ಹಣ್ಣುಗಳು ಭೂಮಿಯ ಮೇಲೆ ಹಾಸು ಹೊಕ್ಕಾಗಿ ಹರವಿದವು. ಗೋಪಾಲ ಆಲಕರಿಗೆಲ್ಲ ರಸದೂಟವಾಯಿತು. ಇನ್ನುಳಿದ ಕತ್ತೆಗಳು ರಾಮಕೃಷ್ಣರ ಮೇಲೆ ಏರಿ ಬರಲಾಗಿ ಅವರಿಬ್ಬರು ಧೇನುಕನ ಹಾದಿಯನ್ನು ಹಿಡಿಯುವಂತೆ ಮಾಡಿದರು. ಅಂದಿನಿಂದ ಪಶು ಪಕ್ಷಿಗಳು ಮನುಷ್ಯರು ಆ ವನದಲ್ಲಿ ಸಂಚರಿಸತೊಡಗಿದರು. ಬಲರಾಮಕೃಷ್ಣರ ಈ ಮಹತ್ ಕಾರ್ಯಗಳನ್ನು ನೋಡಿ ದೇವತೆಗಳು ಮುನಿಗಳು ಸಂತೋಷದಿಂದ ಪುಷ್ಪವೃಷ್ಟಿ ಮಾಡಿದರು. ಗೋಪಾಲಕರಿಂದ ಸ್ತುತ್ಯರಾದ ಕೃಷ್ಣರಾಮರು ಮನೆಗೆ ಬಂದರು. ಮೈಯೆಲ್ಲ ಧೂಳು ಮುಚ್ಚಿತ್ತು. ಮುಖದ ಮೇಲೆ ಮುಂಗುರುಳು ಲೋಲಾಡುತ್ತಿದ್ದವು. ತಲೆಯ ಮೇಲೆ ನವಿಲು ಗರಿಯನ್ನು ಕಟ್ಟಿಕೊಂಡು ಮಾಲೆಯನ್ನು ಮುಡಿದುಕೊಂಡಿದ್ದನು. ಕಡೆಗಣ್ಣಿನ ನೋಟ ಹಾಗೂ ಕಿರುನಗೆಯನ್ನು ಬೀರುವ ಕೃಷ್ಣರಾಮರನ್ನು ನೋಡಲು ಗೋಪಿಯರು ಲೋಲಾಡುತ್ತಿದ್ದರು. ಕೃಷ್ಣನ ಪ್ರೇಮದ ಕಡೆಗಣ್ಣಿನ ನೋಟವೇ ಲಜ್ಜೆಯನ್ನು ತೊರೆದು ನಿಂತ ಗೋಪಿಯರಿಗೆ ಬಹುಮಾನವಾಗಿತ್ತು. ಕೊಳಲನ್ನೂದುವ ಕೃಷ್ಣನ ನೋಟ ಮನಮೋಹಕವಾಗಿತ್ತು. ಆ ಕೊಳಲಿನ ನಾದವನ್ನು ಮಾನವರಷ್ಟೇ ಏಕೆ ಪಶು ಪಕ್ಷಿಗಳು ಕಿವಿಗೊಟ್ಟು ಕೇಳಿ ತಾವು ತಿನ್ನುವ ಹಣ್ಣು ಹಂಪಲಗ ಹುಲ್ಲನ್ನು ಅರ್ಧಕ್ಕೆ ಬಿಟ್ಟು ಬಾಯಿ ತೆರೆಯುತ್ತಿದ್ದವು. ಕೆಲವು ದಿನಗಳಾದ ಮೇಲೆ ಕೃಷ್ಣ ಹಾಗೂ ಇತರ ಗೆಳೆಯರು ಕೂಡಿಕೊಂಡು ಕಾಳಿಂಗ ನದಿಯ ತೀರಕ್ಕೆ ಬಂದರು. ಅಲ್ಲಿ ಗೋವುಗಳು ಹಾಗೂ ಕರುಗಳು ಸುಖದಿಂದ ಮೇಯುವಂತೆ ಕೃಷ್ಣನು ಕೊಳಲನ್ನು ಊದುತ್ತಿದ್ದನು. ಬಿಸಿಲುಗಾಲವಿದ್ದರಿಂದ ಯಮುನೆಯ ನೀರನ್ನು ಕುಡಿದರು. ಅಲ್ಲಿ ಕಾಳಿಂಗ ಸರ್ಪ ವಾಸಿಸುತ್ತಿದ್ದರಿಂದ ಅದರ ನೀರು ವಿಷ ಮಿಶ್ರವಾಗಿತ್ತು. ವಿಷ ಜಲದ ಪಾನದಿಂದ ಗೋಪಾಲಕರೆಲ್ಲ ಸತ್ತವರಂತೆ ಆ ದಂಡೆಯ ಮೇಲೆ ಮಲಗಿಬಿಟ್ಟರು. ಕೃಷ್ಣನು ತನ್ನ ಅಮೃತ ಕಟಾಕ್ಷದಿಂದ ಅವರನ್ನೆಲ್ಲ ಬದುಕಿಸಿದನು. ಯಮುನಾ ನದಿಯ ನೀರು ಏಕೆ ವಿಷಪೂರಿತವಾಗಿತ್ತು? ಅಲ್ಲಿ ಕಾಳಿಂಗವೆಂಬ ನಾಗನಿದ್ದನು. ಅವನು ತನ್ನ ವಿಷವನ್ನೆಲ್ಲ ಆ ನದಿಯ ನೀರಿನಲ್ಲಿ ಬಿಟ್ಟಿದ್ದರಿಂದ ಅಲ್ಲಿಯ ವಾಸನೆ ತಗಲಿ ಎಷ್ಟೋ ಪಶು ಪಕ್ಷಿಗಳು ಸತ್ತು ಬೀಳುತ್ತಿದ್ದವು. ಆ ನೀರಿನ ಮೇಲಿನ ಗಾಳಿಯೂ ಸಹ ಗಿಡ ಮರಗಳಿಗೆ ಅನಿಷ್ಟವಾಗಿ ಅವೆಲ್ಲ ಕಮರಿ ಹೋಗುತ್ತಿದ್ದವು. ಹತ್ತಿರದ ಜಂತುಗಳು ನಾಶವಾಗುತ್ತಿದ್ದವು. ಆದ್ದರಿಂದ ಆ ನದಿಯ ಮಡುವಿನಲ್ಲಿಯ ನಾಗನನ್ನು ಹೊರ ತೆಗೆಯಲು ಶ್ರೀಕೃಷ್ಣನ ಅದ್ಭುತ ಸಾಹಸ ವರ್ಣನೀಯವಾಗಿತ್ತು. ದುಷ್ಟರ ನಾಶಕನಾದ ಶ್ರೀಕೃಷ್ಣನು ಒಂದು ದಿನ ಆ ನದಿಯ ನೀರು ವಿಷವಿಲ್ಲದ್ದನ್ನಾಗಿ ಮಾಡುವುದಕ್ಕೆ ನಿಶ್ಚಯಿಸಿದನು. ನದಿಯ ದಂಡೆಯ ಮೇಲೆ ಕದಂಬ ಎಂಬ ವೃಕ್ಷವಿತ್ತು. ಅದನ್ನು ಶ್ರೀಕೃಷ್ಣನು ಏರಿ ನಡುವಿಗೆ ತನ್ನ ವಸ್ತ್ರದ ಪಟ್ಟಿಯನ್ನು ಕಟ್ಟಿಕೊಂಡು ವಿಷಮಯವಾದ ಮಡುವಿನಲ್ಲಿ ಒಮ್ಮಿಂದೊಮ್ಮೆಲೆ ಧುಮುಕಿದನು. ಅವನ ಭಾರಕ್ಕೆ ಯಮುನಾ ನದಿಯ ತೆರೆಗಳು ಅಲ್ಲೋಲ ಕಲ್ಲೋಲವಾದವು. 100 ಧನುಸ್ಸಿನ ಅಳತೆಯಷ್ಟು ನದಿಯು ನೆರೆ ಹಾವಳಿಯನ್ನು ಮಾಡಿತು. ಭುಜಗಳಿಂದ ಈಜುವ ಕೃಷ್ಣನು ಶ್ರೇಷ್ಠವಾದ ಮದ್ದಾನೆಯಂತೆ ಕಂಡನು. ತನ್ನ ಪ್ರದೇಶದಲ್ಲಿ ಹಾವಳಿ ನಡೆಸಿದ ಕೃಷ್ಣನನ್ನು ಕಚ್ಚಲು ತನ್ನ ಪರಿವಾರ ಸಹಿತವಾಗಿ ಕಾಳಿಂಗನು ಮೇಲೆ ಬಂದು ರೋಷದಿಂದ ಅವನನ್ನು ನೋಡಿದನು. ಹಾಗೂ ಕೃಷ್ಣನ ಮೈಯನ್ನು ಸುತ್ತಿ ಅವನು ಅಲುಗದಂತೆ ಮಾಡಿದನು. ಕೊನೆಗೆ ಕಚ್ಚಿಯೇ ಬಿಟ್ಟನು. ಆಗ ಗೋಪಾಲಕರು ಶೋಕಿಸಿದರು, ಗೋಳಾಡಿದರು, ಮೂರ್ಛೆ ಹೊಂದಿದರು. ಆಕಳುಗಳು ಹಾಗೂ ಕರುಗಳು ದುಃಖಿಸಿದವು. ಅವನನ್ನೇ ನೋಡುತ್ತಾ ಅಳುತ್ತಾ ನಿಂತವು. ಇತ್ತ ವೃಂದಾವನದಲ್ಲಿ ಅಪಶಕುನಗಳು ಕಂಡುಬಂದವು. ನಂದಾದಿಗಳು ವಿಚಾರಿಸಿದರು, ಬಲರಾಮನನ್ನು ಬಿಟ್ಟು ಕೃಷ್ಣನು ಹೋಗಿರುವನು. ಆದ್ದರಿಂದ ಅವನಿಗೆ ಅಡವಿಯಲ್ಲಿ ಯಾವುದಾದರೂ ಅನಾಹುತ ಉಂಟಾಗಿರಬೇಕೆಂದು ಭಾವಿಸಿ ಬಾಲಕರು, ವೃದ್ಧರು, ತರುಣಿಯರು ಕೃಷ್ಣ ಕೃಷ್ಣ ಎಂದು ಕೂಗುತ್ತಾ ಯಮುನಾ ನದಿಯ ದಂಡೆಗೆ ಬಂದರು. ಕೃಷ್ಣನು ಕಾಣದಂತಾಗಲಾಗಿಯೂ ಹಾಗೂ ಅವನು ಒಮ್ಮೊಮ್ಮೆ ಹಾವಿನೊಡನೆ ಹೋರಾಡುವುದನ್ನು ಕಾಣಲಾಗಿಯೂ ದುಃಖ ಉಮ್ಮಳಿಸಿತು. ಯಶೋದೆ ನಂದರು ಇಬ್ಬರೂ ದುಃಖ ತಾಳಲಾರದೆ ಮಡುವಿನಲ್ಲಿ ಧುಮುಕಿ ಪ್ರಾಣ ಕೊಡಲು ಸಿದ್ಧರಾದರು. ಬಲರಾಮನು ಅವರನ್ನು ತಡೆಗಟ್ಟಿದನು. ಕೃಷ್ಣನು ತನ್ನನ್ನು ನಂಬಿ ಶೋಕಿಸುತ್ತಿರುವ ಗೋಪಾಲಕರನ್ನು ಕಂಡು ಅವರ ದುಃಖವನ್ನು ನೀಗಿಸುವುದಕ್ಕಾಗಿ ನಿಶ್ಚಯಿಸಿ ಅದ್ಭುತವಾಗಿ ಬೆಳೆದು ನಿಂತು ನೀರಾಟವಾಡತೊಡಗಿದನು. ಕಾಳಿಂಗನು ರೋಷದಿಂದ ಬುಸುಗುಟ್ಟುತ್ತಾ ಮೂಗು ಬಾಯಿಗಳಿಂದ ವಿಷ ಕಾರುತ್ತಾ ಕೆಂಗಣ್ಣಿನಿಂದ
ಕೃಷ್ಣನನ್ನು ನೋಡಿ ಅಗ್ನಿ ಜ್ವಾಲೆಯಂತಿರುವ ನಾಲಿಗೆಗಳನ್ನು ಚಾಚಿ ತುಟಿಯನ್ನು ಸವರುತ್ತಾ ಅವನನ್ನು ಆಕ್ರಮಿಸಿದನು. ಗರುಡನಂತೆ ಆಟವಾಡುತ್ತಾ ಕೃಷ್ಣನು ಕಾಳಿಂಗನ ಕೈಗೆ ಸಿಗದೆ ಚಂಗನೆ ಹಾರಿ ಅವನ ಹೆಡೆಯ ಮೇಲೆ ನಿಂತು ಕುಣಿಯಲು ಪ್ರಾರಂಭಿಸಿದನು. ದೇವತೆಗಳು ಈ ನರ್ತನವನ್ನು ನೋಡಿ ತಾವು ಕೂಡ ವಾದ್ಯಗಳೊಡನೆ ನೃತ್ಯಗಾನಗಳನ್ನು ಕೈಗೊಂಡರು. ಕೃಷ್ಣನ ಕುಣಿತದ ಭಾರವನ್ನು ಸಹಿಸದೆ ಕಾಳಿಂಗನು ಬಾಯಿಯಿಂದ ರಕ್ತ ಕಾರತೊಡಗಿದನು. ಕಣ್ಣುಗಳಿಂದ ರಕ್ತ ಹರಿಯಿತು. ಬುಸುಗುಟ್ಟುವುದು ಸ್ತಬ್ಧವಾಯಿತು. ಹೆಡೆಗಳು ಒಂದೊಂದಾಗಿ ಕಳಚಿ ಬಿದ್ದವು. ಮದವಿಳಿಯಿತು. ಜ್ಞಾನೋದಯವಾಯಿತು. ಇಂತಹ ದುರವಸ್ಥೆಯಲ್ಲಿದ್ದ ಪತಿಯನ್ನು ಕಂಡು ನಾಗಪತ್ನಿಯರು ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದರು. ಕೈ ಜೋಡಿಸಿ ನಿಂತು ಆ ಸಾಧ್ವಿಯರು ಕಾಳಿಂಗನ ಕಷ್ಟವನ್ನು ಬಿಡಿಸಲು ಪ್ರಾರ್ಥಿಸಿಕೊಂಡರು. ನಮ್ಮ ಪತಿಯು ಮಾಡಿದ ಅಪರಾಧವನ್ನು ಕ್ಷಮಿಸು. ನೀನು ಕರುಣಾ ಸಮುದ್ರನಲ್ಲವೇ? ನೀನು ಶಿಕ್ಷಿಸಿದ್ದು ನ್ಯಾಯವೇ ಆಗಿದೆ. ನಿನ್ನನ್ನು ಕಟ್ಟಿದ ನಮ್ಮ ಪತಿಯ ಪ್ರಾಣವನ್ನು ಉಳಿಸು. ನಮಗೆ ಪತಿ ಭಿಕ್ಷೆಯನ್ನು ಕೊಡು. ನಮ್ಮನ್ನು ಉದ್ಧರಿಸು. ಹೀಗೆ ಪರಿಪರಿಯಿಂದ ಬೇಡಿಕೊಳ್ಳಲಾಗಿ ಕೃಷ್ಣನು ಕುಣಿಯುವುದನ್ನು ನಿಲ್ಲಿಸಿದನು. ಕಾಳಿಯನು ಕೂಡ, ಸ್ವಾಮಿನ್, ನಾನು ದುಷ್ಟ ಸ್ವಭಾವಿ. ಸಿಟ್ಟು ಬುಸುಗುಟ್ಟುವುದು ನಮ್ಮ ಕುಲದ ಸ್ವಭಾವ. ನೀನು ಪ್ರೇರೇಪಿಸಿದಂತೆ ನಡೆದು ಪಾಪ ಪುಣ್ಯ ಕೃತ್ಯಗಳಿಗೆ ತಕ್ಕಂತೆ ಫಲ ಕೊಡುವ ನಿನ್ನ ಮನಸ್ಸಿಗೆ ಬಂದಂತೆ ನೀನು ಮಾಡು. ನಿನ್ನನ್ನು ನಾನು ನಂಬಿರುವೆ. ಹೀಗೆ ಪ್ರಾರ್ಥಿಸಿ ಕೃಷ್ಣನ ಪೂಜೆ ಮಾಡಿದನು. ಶ್ರೀಕೃಷ್ಣನ ಆಜ್ಞೆಯಂತೆ ರಮಣಕ ದ್ವೀಪಕ್ಕೆ ಕಾಳಿಂಗನು ಹೋದನು. ಯಮುನೆಯ ನೀರು ವಿಷವಿಲ್ಲದಂತಾಗಿ ಎಲ್ಲರಿಗೂ ಕುಡಿಯಲು ಅಮೃತವಾಯಿತು. ಗ್ರೀಷ್ಮ ಋತು ಪ್ರಾರಂಭವಾಯಿತು. ಬಲುತಾಪ, ಬೇಸಿಗೆಯ ಬೇಗೆ, ಕಾಳಿಂದಿಯ ದಂಡೆಯ ವಾಸ ಎಲ್ಲರಿಗೂ ಸುಖಮಯವಾಗಿತ್ತು. ಅಲ್ಲಿ ಅನೇಕ ಗಿಡ ಮರಗಳ ಸಾಲು ಸಾಂದ್ರತೆಯನ್ನು ಪಡೆದ ಮೂಲಕ ಸೂರ್ಯ ಕಿರಣಗಳನ್ನು ಕಾಣುವುದೇ ಅಪರೂಪವಾಗಿತ್ತು. ಶ್ರೀಕೃಷ್ಣನು ಕೊಳಲನ್ನೂದಿದನು. ಎಲ್ಲ ಗೆಳೆಯರು ಅವನನ್ನು ಹಿಂಬಾಲಿಸಿ ಬಂದರು. ಅವರಲ್ಲಿ ಕಂಸನ ಭೃತ್ಯನಾದ ಪ್ರಲಂಬಾಸುರನು ಗೋಪಾಲಕರ ವೇಷವನ್ನು ಧರಿಸಿ ಸೇರಿಕೊಂಡಿದ್ದನು. ಶ್ರೀಕೃಷ್ಣನು ಒಂದು ಹೊಸ ಕರಾರನ್ನು ಆಟದಲ್ಲಿ ಹಾಕಿದನು. ಸೋತವರು ಗೆದ್ದವರನ್ನು ಹೊತ್ತುಕೊಂಡು ಬಾಂಡೀಕವೆಂಬ ಆಲದ ಮರದವರೆಗೂ ಹೋಗಿ ಬರಬೇಕು ಎನ್ನಲು ಎಲ್ಲರೂ ಒಪ್ಪಿಕೊಂಡರು. ಶ್ರೀಕೃಷ್ಣನ ಕಡೆಗೆ ಭದ್ರಸೇನ ನಿದ್ದನು. ಸೋತದ್ದರಿಂದ ಅವನು ವೃಷನನ್ನು ಹೊತ್ತುಕೊಳ್ಳಬೇಕಾಯಿತು. ಶ್ರೀರಾಮನು ಕೃಷ್ಣನನ್ನು ಹೊತ್ತುಕೊಂಡನು. ಪ್ರಲಂಬನು ಬಲರಾಮನನ್ನು ಹೊತ್ತನು. ಭದ್ರಸೇನ, ಶ್ರೀರಾಮ ಇಬ್ಬರು ಕರಾರಿನಂತೆ ನಡೆದುಕೊಂಡರು. ಆದರೆ ಪ್ರಲಂಬನು ಆಕಾಶಕ್ಕೆ ಹಾರಿದನು. ಅಲ್ಲಿ ತನ್ನ ಮೂಲ ರೂಪವನ್ನು ಪ್ರಕಟ ಮಾಡಲು ಬಲರಾಮನು ಅಂಜಿ ತನ್ನ ಶೇಷ ರೂಪವನ್ನು ನೆನೆದುಕೊಂಡನು. ತನ್ನನ್ನು ಕೆಡುವುದಕ್ಕೆ ಪ್ರಯತ್ನಿಸಿದ ಅಸುರನ ತಲೆಯ ಮೇಲೆ ಬಲರಾಮನು ಗುದ್ದಲಾಗಿ ಅವನು ಚೀರಿ ರಕ್ತಕಾರಿ ಕೆಳಗೆ ಬಿದ್ದು ಪ್ರಾಣ ಬಿಟ್ಟನು. ಬಲರಾಮನು ಕುಲುಕುಲು ನಗುತ್ತಾ ನಿಂತನು. ಬಾಲಕರು ಆಟಗಳನ್ನಾಡತೊಡಗಿದರು. ಆಕಳು ಹಾಗೂ ಕರುಗಳು ಮೇಯುತ್ತಾ ದೂರ ಹೊರಟವು. ಹಾಗೆಯೇ ಮುಂಜಾಟವಿಯನ್ನು ಹೊಕ್ಕವು. ಬಿಸಿಲಿನ ತಾಪದಿಂದ ಬಳಲಿದ ಎಮ್ಮೆ, ಮೇಕೆ, ಗೋವುಗಳು, ಕರುಗಳು ದಾರಿ ತಪ್ಪಿ ಕಾಣದಾದವು. ಗೋಪಾಲಕರು ನೀರಡಿಸಿ ಹೆಜ್ಜೆಗಳನ್ನು ಗುರುತಿಸುತ್ತಾ ಮುಂಜಾಟವಿಯನ್ನು ಸೇರಿದರು. ಕೃಷ್ಣನು ಆಯಾ ಹೆಸರುಗಳಿಂದ ಗೋವುಗಳನ್ನು, ಕರುಗಳನ್ನು ಕರೆದನು. ಅವು ಪ್ರತಿಯಾಗಿ ಅಂಧಾರವವನ್ನು ಮಾಡಿದವು. ಆ ಅಡವಿಯಲ್ಲಿ ಕಾಡ್ಗಿಚ್ಚು ಒಮ್ಮಿಂದೊಮ್ಮೆಲೆ ಮೇಲಕ್ಕೆದ್ದಿತು. ಬಿರುಗಾಳಿಯಿಂದ ಉರಿದೆದ್ದು ಗೋಪಾಲಕರನ್ನು ಸಮೀಪಿಸಿತು. ಅವರು ಅವರ ಹಸುಗಳು ಕೃಷ್ಣನ ಮೊರೆ ಹೊಕ್ಕರು. ಕೃಷ್ಣ, ಬಲರಾಮ, ಕಾಡ್ಗಿಚ್ಚು ನಮ್ಮನ್ನು ಸುಡುತ್ತಿದೆ ಎಂದು ಕೂಗಿಕೊಂಡರು. ಕೃಷ್ಣನು, ನೀವೆಲ್ಲ ಕಣ್ಣು ಮುಚ್ಚಿಕೊಳ್ಳಿರಿ ಎಂದು ಹೇಳಿದಂತೆ ಅವರು ಆಚರಿಸಲಾಗಿ ದಾವಾಗ್ನಿಯನ್ನು ಶ್ರೀಕೃಷ್ಣನು ಕುಡಿದು ಬಿಟ್ಟನು. ಆದ್ದರಿಂದ ಅದು ಯಾರನ್ನೂ ಸುಡಲಿಲ್ಲ. ಮುಖದಿಂದ ಅಗ್ನಿಯು ಹುಟ್ಟಿತೆಂದು ಹೇಳಿದ ಋಗ್ವೇದದ ವಾಕ್ಯ ಸುಳ್ಳಾದೀತೆ. ಮಳೆಗಾಲ ಬಂತು. ಕ್ರಿಮಿಕೀಟಾದಿ ಜಂತುಗಳು ಹೆಚ್ಚಾಗಿ ಹುಟ್ಟಿದವು. ಮಿಂಚು ಹೊಳೆಯಿತು. ಗುಡುಗು ಸಿಡಿಲು ಬಡಿದು ಅಡವಿಯಲ್ಲಿ ಮರಗಳು ಉರುಳಿದವು. ರಾತ್ರಿಯಲ್ಲಿ ನಕ್ಷತ್ರಗಳು ಮರೆಯಾಗಿ ಹೊನ್ನೆ ಹುಳುಗಳು ಪ್ರಕಾಶವನ್ನು ಬೀರುತ್ತಿದ್ದವು. ಬತ್ತಿ ಹೋದ ನದಿಗಳು, ಕ್ಷುದ್ರ ಕಾಲುವೆಗಳು ತುಂಬಿ ಹರಿದವು. ಕಪ್ಪೆಗಳು ಮಳೆಯ ಸಪ್ಪಳದಿಂದ ಎಚ್ಚೆತ್ತು ಒಟಗುಡುತ್ತಿದ್ದವು. ಮರ ಗಿಡ ಬಳ್ಳಿಗಳು ನೀರನ್ನುಂಡು ಹಣ್ಣು ಹೂಕಾಯಿಗಳಿಂದ ತುಂಬಿ ರೆಂಬೆಗಳನ್ನು ತಗ್ಗಿಸಿ ನಿಂತಿದ್ದವು. ಉಕ್ಕೇರಿ ಹರಿದ ಕಾಲುವೆಗಳಿಂದ ಸೇತುವೆಗಳು ಮುರಿದು ಬಿದ್ದಿದ್ದವು. ಹಿಂದಿನ ರಾಜರು, ಇಂದಿನ ಮಂತ್ರಿಗಳು, ಪ್ರಜೆಗಳಿಗೆ ಧನವಿತ್ತಂತೆ ಮೇಘಗಳು ಅಮೃತಮಯ ಜಲವನ್ನಿತ್ತವು. ವನದಲ್ಲಿ ನೇರಳೆ, ಖರ್ಜೂರ, ಪೇರಲ, ಬಾಳೆ ಮೊದಲಾದ ಫಲಗಳು ಹೇರಳವಾಗಿ ದೊರೆಯುತ್ತಿದ್ದವು. ಬಲರಾಮಕೃಷ್ಣರು ವನವನ್ನು ಸೇರಿ ಮೆಲ್ಲನೆ ನಡೆಯುತ್ತಿದ್ದರು. ಕೃಷ್ಣನು ಕೂಗಿದಾಗ ಹಸುಗಳು ಬಂದು ಹಾಲನ್ನು ಕರೆಯುತ್ತಿದ್ದವು. ಮಳೆ ನಿಂತಾಗ ಜೇನುಗಳನ್ನು ಬಿಡಿಸುತ್ತಿದ್ದರು. ಗಿಡಗಳ ಪೊದರುಗಳಲ್ಲಿ ಕಂದ ಮೂಲಗಳನ್ನು ತಿಂದು ಅಲ್ಲಿಯೇ ವಾಸಿಸುತ್ತಿದ್ದರು.
ಮೊಸರು ಬುತ್ತಿಯನ್ನು ಕಲ್ಲಿನ ಮೇಲೆ ಕುಳಿತು ತಿಂದು ವಿನೋದ ಮಾಡುತ್ತಿದ್ದರು. ಹಸಿರು ಹುಲ್ಲಿನ ಮೇಲೆ ಹಸುಗಳು ನಿಂತು ಮೆಲುಕು ಹಾಕುತ್ತಿದ್ದವು. ಶರತ್ ಋತುವು ಆಗಮಿಸಿತು. ಕೆರೆ, ಸರೋವರ, ನದಿಗಳಲ್ಲಿ ಸ್ವಚ್ಛವಾದ ನೀರು, ಕಮಲಗಳು ಅರಳಿ ನಿಂತಿದ್ದವು. ಶರತ್ಕಾಲವು ಮುಗಿಲಿನ ಮುಸುಕನ್ನು ಹರಿದು ಬಿಟ್ಟಿತು. ನೆಲದ ಕೆಸರನ್ನು, ನೀರಿನ ಕೊಳೆಯನ್ನು ಕಳೆಯಿತು. ಆಕಾಶವು ಸ್ವಚ್ಛ ತಾರೆಗಳಿಂದ ಶೋಭಿಸಿತು. ಚಂದ್ರನು ಜೀವರಿಗೆ ಬೆಳದಿಂಗಳನ್ನಿತ್ತು ಅವರನ್ನು ಆನಂದಗೊಳಿಸಿದನು. ಅದರಂತೆ ಶ್ರೀಕೃಷ್ಣನೆಂಬ ಚಂದ್ರನು ಯದುಗಳೆಂಬ ನಕ್ಷತ್ರಗಳ ಮಧ್ಯದಲ್ಲಿ ವಿರಾಜಿಸಿದನು. ಗೋಪಿಕಾ ತರುಣಿಯರು ಕೃಷ್ಣನನ್ನು ಮರೆಯದೆ ಅವನನ್ನೇ ಸ್ಮರಿಸುತ್ತಿದ್ದರು. ಬೀಜಗಳಿಂದ ಕ್ಷೇತ್ರಗಳು ಸಸ್ಯಭರಿತವಾದಂತೆ ಗೋವುಗಳು, ನಾರಿಯರು ಗರ್ಭಿಣಿಯರಾದರು. ವ್ಯಾಪಾರಿಗಳು ವರ್ಷದಿಂದಲೂ ಕೂಡಿಟ್ಟ ಪದಾರ್ಥಗಳನ್ನು ತುಂಬಿಕೊಂಡು ನಗರಗಳನ್ನು ಬಿಟ್ಟು ಪರದೇಶದಲ್ಲಿ ವ್ಯಾಪಾರದಿಂದ ಲಾಭಗಳನ್ನು ಗಳಿಸಲು ಹೊರಟರು. ವೃಂದಾವನಂ ಸಖೀ ಭುವೋ ವಿತನೋತಿ ಕೀರ್ತಿಂ ಯು ದೇವಕೀ ಸುತ ಪಾದಾಂಬುಜ ಲಬ್ಧ ಲಕ್ಷ್ಮಿ ಗೋವಿಂದ ವೇಣು ಮನುಮತ್ತ ಮಯೂರ ನೃತ್ಯಂ ಪ್ರೇಕ್ಷಾ ಧೃತಾರನು ಚರಿತಾನ್ಯ ಸಮಸ್ತ ಸತ್ವಂ. ಸಖಿ, ನಂದ ಗೋಪನ ಕುಮಾರರಾದ ರಾಮಕೃಷ್ಣರು ಗೋಪಾಲ ಬಾಲಕರಿಂದ ಕೂಡಿಕೊಂಡು ಅಡವಿಯಲ್ಲಿ ಪಶುಗಳನ್ನು ಮೇಯಿಸುತ್ತಾ ಕೊಳಲನ್ನೂದುತ್ತಾ ಅನುರಾಗದಿಂದ ನೋಡುತ್ತಾ ವಿಹರಿಸುತ್ತಿರುವಾಗ ಅವರ ಸುಂದರ ರೂಪವನ್ನು ಕಾಣುವುದೇ ಕಣ್ಣುಗಳಿಗೆ ಸಾರ್ಥಕವಾಯಿತಲ್ಲವೇ? ಮಾವಿನ ಚಿಗುರೆಲೆ, ನವಿಲಿನ ಗರಿ, ಉಪ್ಪಲ ಕಮಲ ಮಾಲೆ, ದಿವ್ಯ ಪೀತಾಂಬರಗಳಿಂದ ಒಪ್ಪುವ ವಿಚಿತ್ರ ವೇಷಧಾರಿಗಳಾದ ನಮ್ಮ ಬಾಲರಾಮ ಕೃಷ್ಣರು ಗೋಪಾಲಕರ ಮಧ್ಯದಲ್ಲಿ ನಟಪುರುಷ ಶ್ರೇಷ್ಠರಂತೆ ಸಂಚರಿಸುವುದನ್ನು ನೋಡಿ ಅವರ ಕೊಳಲ ಮಧುರ ಗಾನವನ್ನು ಕೇಳಿದವರೇ ಧನ್ಯರು. ಗೋಪಿಯರೇ, ವನತರುಗಳು ಕೂಡ ವೇಣುವನ್ನು ಕಂಡು, ಓಹೋ, ಈ ನಮ್ಮ ಜಾತಿಯ ಈ ವೇಣುದಂಡವು ಏನು ಪುಣ್ಯವನ್ನು ಮಾಡಿ ಕೃಷ್ಣನ ಅಧರಾಮೃತವನ್ನು ಪಾನ ಮಾಡುತ್ತಿದೆ, ಇದರಿಂದ ನಾವು ಧನ್ಯರಾದೆವು ಎಂಬುದಾಗಿ ಅವು ಅನ್ನುತ್ತಿರಬಹುದೇ? ಶ್ರೀಕೃಷ್ಣನ ವೇಣುನಾದವನ್ನು ಕೇಳಿ ನವಿಲು ಮದೋನ್ಮತ್ತವಾಗಿ ಕುಣಿಯುತ್ತಿರಬಹುದೇ? ಇತರ ಪ್ರಾಣಿಗಳು ಆನಂದದಿಂದ ಗಾನವನ್ನು ಕೇಳುತ್ತಿರಬಹುದೇ? ದೇವಕಿ ನಂದನನ ಪಾದಕಮಲಗಳ ಶೋಭೆಯಿಂದ ವೃಂದಾವನ ಭೂಲೋಕದಲ್ಲಿ ವೈಕುಂಠ ಲೋಕವೆನಿಸಿ ಲಕ್ಷ್ಮೀದೇವಿಯ ಮಂದಿರವಾಗಿ ದಿವ್ಯ ಕೀರ್ತಿಯನ್ನು ಪಡೆದಿದೆಯೋ ಎಂಬುದಾಗಿ ಎಲ್ಲ ಸುರಸುಂದರಿಯರು ಉದ್ಗಾರ ತೆಗೆದರು. ಶ್ರೀ ಕೃಷ್ಣಾವತಾರವು ಮುಂದುವರಿಯುವುದು.